ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಒಂದು ಬ್ಯೂಟಿಫುಲ್ ಆದಂತಹ ವೆಡ್ಡಿಂಗ್, ತುಂಬ ಗ್ರ್ಯಾಂಡಾಗಿತ್ತು, ಡೆಕೋರೇಷನ್ ತುಂಬ ಗ್ರ್ಯಾಂಡಾಗಿತ್ತು, ಫುಡ್ ಸ್ಟೈಲ್ ತುಂಬ ಯುನೀಕ್ಕಾಗಿ ಅವರು ಡೆಲಿವರ್ ಮಾಡಿದ್ದು. ಸೊ ತುಂಬ ಪ್ರೆಸೆಂಟಬಲ್ ಆಗಿತ್ತು ಫುಡ್ ಸಿಸ್ಟಮ್ ಅವರು ಮಾಡಿದ್ದು, ಆ್ಯಂಡ್ ಆಲ್ಸೋ ಡೆಕೋರೇಷನ್ ಆಲ್ಸೋ ತುಂಬ ಚೆನ್ನಾಗಿತ್ತು. ಸೊ ನಾವಿವತ್ತಿದ್ದೀವಿ ಪೂರ್ಣಿಮಾ ಪ್ಯಾಲೇಸು. ಸೊ ಇದಿರೋದು ಬ್ಯಾಂಗ್ಳೂರು ಕೆಂಗೇರಿನಲ್ಲಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ನಿಯರೆಸ್ಟ್ ಮೆಟ್ರೋ ಇದೆ, ಆ್ಯಂಡ್ ಆಲ್ಸೋ ಪಾರ್ಕಿಂಗ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಆಲ್ಸೋ ಎಂಟರ್ ಆಗ್ತಿದ್ದಾಗೆ ನಿಮಗೆ ವಾಟರ್ ಫೌಂಟೈನ್ ಆ್ಯಂಡ್ ಆಲ್ಸೋ ಪೂರ್ಣಿಮಾ ಪ್ಯಾಲೇಸ್ ವ್ಯೂ ಅಷ್ಟೇ ನಿಮಗೊಂದು ಪ್ಯಾಲೇಸ್ ಫೀಲಿಂಗ್ ಬರುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಫುಲ್ ಆಫ್ ಲೈಟಿಂಗ್ಸ್ ಆ್ಯಂಡ್ ಆಲ್ಸೋ ಸ್ಪೇಷಿಯಸ್ ಆಗಿದೆ. ಸೊ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ವೆಡ್ಡಿಂಗ್ ನಿಮಗೆ ವೈಬ್ಸ್ ಬರುತ್ತೆ ಬಿಕಾಸ್ ಆಫ್ ದ ರಿಚ್ನೆಸ್, ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಪ್ಯಾಲೇಸ್ ಥರನೇ ಇದೆ. ಸೊ ಎಂಟರ್ ಆಗ್ತಿದ್ದಾಗೆ ನಿಮಗೆ ಇಲ್ಲಿ ಸ್ಟೇರ್ಸ್ ನೋಡ್ತಾ ಇರ್ತೀರಾ, ಟೂ ಸೈಡ್, ಆ್ಯಂಡ್ ಆಲ್ಸೋ ಆ ಕಡೆಯಿಂದ ಎಂಟ್ರೆನ್ಸ್ ಇದೆ ಆ್ಯಂಡ್ ಈ ಕಡೆಯಿಂದನೂ 2 ಸ್ಟೇರ್ಸ್ ಇದೆ. ಸೊ ತುಂಬ ಹೈಜಿನ್ ಆಗಿದೆ. ಸೊ ನೀವು ನೋಡ್ತಾ ಇದ್ರೆ ಇಲ್ಲಿ ಸ್ಟೇರ್ಸ್ ಆಗಿರ್ಬೋದು, ಫ್ಲೋರಿಂಗ್ಸ್ ಆಗಿರ್ಬೋದು, ಸೊ ತುಂಬ ಅಂದರೆ ತುಂಬ ನೀಟಾಗಿ ಇಟ್ಟಿದ್ದಾರೆ, ಆ್ಯಂಡ್ ಹೈಜಿನ್ ತುಂಬ ಮೇಂಟೈನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಪೂರ್ಣಿಮಾ ಪ್ಯಾಲೇಸ್ ತುಂಬ ಚೆನ್ನಾಗಿದೆ ಬಿಕಾಸ್ ಆಫ್ ದ ಹೈಜಿನ್ ಅಂತ ಹೇಳ್ಬೋದು. ಸೊ ಎಂಟರ್ ಆಗ್ತಿದ್ದಾಗೆ ಇಲ್ಲಿ ಡೆಕೋರೇಷನ್ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಆಫ್ ಟಾಪಲ್ಲಿ ಯಾವ ಥರ ಒಂದು ಡೆಕೋರೇಟ್ ಮಾಡಿದ್ದಾರೆ, ಎಂಟ್ರೆನ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಯಾವ ಥರ ಫುಲ್ ಆಫ್ ರಿಯಲ್ ಫ್ಲವರ್ಸಿಂದ ಮಾಡಿದ್ದಾರೆ ಇದು. ಆ್ಯಂಡ್ ಇಲ್ಲಿ ಇಲ್ಲಿ ದೇವ್ರದ್ದು ಎಂಟ್ರೆನ್ಸಲ್ಲಿ ಇಟ್ಟಿರೋದು 2 ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಆ್ಯಂಡ್ ಎಲ್ಲ ಬಳಸಿರೋದು ಇಲ್ಲಿ ತುಂಬ ರಿಚಾಗಿ ಮಾಡಿದ್ದಾರೆ ಡೆಕೋರೇಷನು. ಆ್ಯಂಡ್ ಇಲ್ಲಿ ಈ ರೀತಿ ಆರ್ಚ್ ಥರ ಒಂದು ಮಾಡಿದ್ದಾರೆ ಒಳಗಡೆ ಹೋಗಿದ ತಕ್ಷಣ. ಸೊ ದಿಸ್ ಈಸ್ ಆಲ್ಸೋ ತುಂಬ ಚೆನ್ನಾಗಿತ್ತು. ಸೊ ಡೆಕೋರೇಷನ್ಸ್ಗೆ ತುಂಬ ರಿಯಲ್ ಫ್ಲವರ್ಸ್ ಮಾಡಿದಾಗ ಅದು ವೈಬ್ಸೇ ಬೇರೆ ಥರ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಇದು ಎಂಟ್ರೆನ್ಸ್ ಒಳಗಡೆ ಹೋದ್ಮೇಲೆ ಈ ಥರ, ಆ್ಯಂಡ್ ಸ್ಟೇಜ್ ಡೆಕೋರೇಷನ್ ಈ ಥರ ಇತ್ತು. ಸೈಡಲ್ಲಿ ಫೋಟೋ ಬೂತ್, ಫೋಟೋಸ್ ತಗೊಳ್ಳೋದಕ್ಕೆ ಈ ಥರ ಎಲ್ಲ ಇತ್ತು. ಆ್ಯಂಡ್ ವಾದ್ಯಕ್ಕೆ ಕುಳಿತಿರೋರು ಹಿಂದೆಗಡೆ ಅಲ್ಲಿ ಬೇರೆ ಥರ ಡೆಕೋರೇಟ್, ಅಂದರೆ ಒಂದು ಬ್ಯಾಕ್ ಡ್ರಾಪ್ ಬೇರೆ ಥರ ಇದೆ. ಸೊ ಇದು ಎಂಟ್ರೆನ್ಸ್, ಒಳಗಡೆ ಬಂದು ಆ ಕಡೆಯಿಂದ ಸ್ಟೇಜ್ಗೆ ಹೋಗೋದಕ್ಕೆ. ಸೊ ಇಲ್ಲಿ ವಾದ್ಯ ಎಲ್ಲ ನುಡಿಸೋರು ಕೂತಿರ್ತಾರೆ. ಇದು ಅಷ್ಟೇ ತುಂಬ ವೈಬ್ಸ್ ಚೆನ್ನಾಗಿ ಕೊಡ್ತಾಯಿತ್ತು. ಆ್ಯಂಡ್ ಸ್ಟೇಜು ಅಷ್ಟೇ, ರಿಸೆಪ್ಷನ್ ಸ್ಟೇಜು ಅಷ್ಟೇ ಏನು ಹಾಕಿದ್ರು ತುಂಬ ದೊಡ್ಡದಾಗಿತ್ತು. ಸೊ ಇಟ್ ಲುಕ್ಸ್ ಸೊ ಗ್ರೇಟ್ ಅನ್ಬೋದು. ಆ್ಯಂಡ್ ನಾನು ಒಳಗಡೆ ಈಗ ವಾಶ್ರೂಮ್ ಅಥವಾ ಹ್ಯಾಂಡ್ ವಾಶ್ ಪ್ಲೇಸ್ ಏನಿದೆ ಅದು ಅಷ್ಟೇ ತುಂಬ ಹೈಜೀನ್ ಆಗಿತ್ತು. ಆ್ಯಂಡ್ ಇಲ್ಲಿ ಒಂದು ಫುಡ್ ಏನು ತಗೊಳ್ತೀವಿ, ಸೊ ತಿಂತೀವಿ, ಆ ಒಂದು ಸ್ಪೇಸು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಎಂಟರ್ ಆದಾಗ ಇದು ಕೊಡ್ತಾಯಿದ್ರು, ಒಂದು ಮಂಗಳೂರು ಬೋಂಡ ಆಗಿರ್ಬೋದು, ಸಮೋಸ ಕೊಟ್ಟಿದ್ದರು. ಸೊ ಅದಕ್ಕೆ ಟೊಮೊಟೊ ಸಾಸ್ ಆ್ಯಂಡ್ ಚಟ್ನಿ, ಟೀ ಎಲ್ಲ ಇತ್ತು. ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೊಟ್ಟಿದ್ದರು. ಆ್ಯಂಡ್ ಇನ್ನು ನಾವು ಫಸ್ಟ್ ಫ್ಲೋರಿಂದ ವ್ಯೂ ನೋಡೋದಾದರೆ ಕೆಳಗಡೆ ನಮ್ಮದು ಫುಡ್ ಹಾಲ್ ಏನಿದೆ ಅದು ಕಾಣಿಸುತ್ತೆ. ಸೊ ಫುಲ್ ಆಫ್ ಲೈಟ್ ಎಲ್ಲ ನೋಡ್ತಾ ಇದ್ದೀರಾ, ಫುಲ್ ಲೈಟ್ಸ್ ಇದೆ. ಆ್ಯಂಡ್ ಇಲ್ಲಿಂದ ವ್ಯೂ ಯಾವ ಥರ ಇರುತ್ತೆ ಅಂತ ಸೊ ನಿಮಗೆ ನೋಡೋದಾದರೆ ಕಾಣಿಸುತ್ತೆ. ಆ್ಯಂಡ್ ಚೇರ್ಸ್ ಎಲ್ಲನೂ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅರೇಂಜ್ಮೆಂಟ್. ಆ್ಯಂಡ್ ನಾವಿಲ್ಲಿ ಹೋಗೋವಾಗ ನೀವು ಫ್ಲೋರಿಂಗ್ಸ್ ನೋಡಿರ್ಬೋದು, ನೆಲ ಇಷ್ಟು ನೀಟಾಗಿ ಇಟ್ಟಿದ್ದಾರೆ, ಒಂದು ಡಸ್ಟ್ ಇಲ್ಲ ಏನಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಫುಲ್ ರೂಮ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮ್ಸಿಂದ ನೀವು ನೋಡಿದ್ರೆ ನಿಮಗೆ ಕೆಳಗಡೆ ಡೈನಿಂಗ್ ಫುಡ್ ಕಾಣಿಸುತ್ತೆ. ಸೊ ಇದು ಫಸ್ಟ್ ಫ್ಲೋರಲ್ಲಿ. ಸೊ ಫಸ್ಟ್ ಫ್ಲೋರಿಂದ ನಾವು ನೆಕ್ಸ್ಟ್ ಈಗ ನಿಮಗೆ ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಿದ್ದೀವಿ ಯಾವ ಥರ ಇದೆ ಅಂತ. ಸೊ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ನೀಟಾಗಿದೆ. ಮದುವೆ ಮನೆ ಅಂದರೆ ತುಂಬ ಜನ ಜಾಸ್ತಿ, ಗಲೀಜಿರುತ್ತೆ, ಬಟ್ ಇಲ್ಲಿ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಒಂದು ರೂಮ್ ನೋಡೋದಲ್ಲ. ಸೊ ಇದೆಲ್ಲ ರೂಮ್ಸ್, ಆ್ಯಂಡ್ ಆಲ್ಸೋ ಲಿಫ್ಟ್ ಫೆಸಿಲಿಟಿ ಇದೆ. ಸೊ ತುಂಬ ನೀಟಾಗಿರುತ್ತೆ, ಆ್ಯಂಡ್ ರೂಮ್ಸು ಅಷ್ಟೇ ತುಂಬ ದೊಡ್ಡದಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಚಾಟ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಬಟ್ ಒಳಗಡೆ ಹೋಗಿ ಆಮೇಲೆ ತಿನ್ನೋಣ ಅಂತ ಸ್ವಲ್ಪ ಒಳಗಡೆ ಹೋಗಿ ಆಚೆ ಬಂದ್ವಿ. ಅಷ್ಟರಲ್ಲಿ ನೀವು ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಕ್ರೌಡ್. ಈ ಕ್ರೌಡ್ ಬಂದುಬಿಟ್ಟಿದ್ದು ಪಾನಿಪುರಿ ಮಸಾಲೆ ಪುರಿಗೆ. ಸೊ ಅದು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ನಾವು ಏನು ಸ್ವಲ್ಪ ಜ್ಯೂಸ್ ಅದು ಇದು ಎಲ್ಲ ಕೊಡ್ತಾಯಿದ್ರು. ಸೊ ವೆಲ್ಕಮ್ ಡ್ರಿಂಕ್ಸ್ ಏನು ಕೊಟ್ಟಿದ್ರು ಅದನ್ನು ತೊಗೊಂಡ್ವಿ. ಆ್ಯಂಡ್ ಯೂನಿಕ್ಕಾಗಿ ಇದು ಬಿಸ್ಕೆಟ್ಟಿಂದ ಮಾಡಿರೋದು, ಒಳಗಡೆ ಸ್ಟಫ್ ಇರುತ್ತೆ. ಸೊ ಅದು ತುಂಬ ಯೂನಿಕ್ಕಾಗಿತ್ತು. ಸೊ ಪನ್ನೀರ್ ಏನು ಅದರಿಂದ ಒಂದು ಸ್ಟಾರ್ಟರ್ ಮಾಡಿದರು. ಸೊ ನಾವು ಅದು ಸ್ಟಾರ್ಟರ್ಸ್ ಎಲ್ಲ ತಿಂದ್ಕೊಂಡು ವೆಲ್ಕಮ್ ಡ್ರಿಂಕ್ಸ್ ಕುಡ್ದಾದ್ಮೇಲೆ ದೆನ್ ಅಗೇನ್ ನಾವು ಪಾನಿಪುರಿ ಮಸಾಲೆ ಪುರಿ ಎಲ್ಲ ತೊಗೊಂಡ್ವಿ. ಕ್ರೌಡ್ ಅಷ್ಟು ಜಾಸ್ತಿ ಇತ್ತು. ಅದಾದಮೇಲೆ ನಾವು ಊಟಕ್ಕೆ ಬಂದ್ವಿ. ಈ ಬಾಳೆ ಎಲೆ ಮೇಲೆ ಸೊ ನೀಟ್ ಮಾಡೋದಕ್ಕೆ ಒಂದು ವೆಟ್ ವೈಪ್ಸ್ ಕೊಟ್ಟಿದ್ರು. ಸೊ ವೆಟ್ ವೈಪ್ಸಿಂದ ನೀಟಾಗಿ ಮಾಡ್ಕೊಳ್ಳೋಕ್ಕೆ, ಬಟ್ ಸ್ಟಿಲ್ ವೆಟ್ ವೈಪ್ಸಲ್ಲಿ ಸಮ್ಟೈಮ್ಸ್ ಕೆಮಿಕಲ್ಸ್ ಇದ್ದರೆ ಇಟ್ಸ್ ಗುಡ್ ದಟ್ ಬಾಳೆ ಎಲೆನ ನೀರಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ವೆಟ್ ವೈಪ್ಸಿಂದ ಫಸ್ಟ್ ಕ್ಲೀನ್ ಮಾಡಿ ದೆನ್ ನಾವು ನೀರಿಂದ
ಬಾಳೆಹಣ್ಣನ್ನ ನೀಟ್ ಮಾಡ್ಕೊಂಡ್ವಿ. ಸೊ ಅದೇನು ಡಸ್ಟ್ ಎಲ್ಲ ಆಯಿತು ನೀಟಾಗಿ, ಸೊ ಕ್ಲೀನ್ ಆಯಿತು. ಸೊ ಆ್ಯಂಡ್ ಈಗ ಫಸ್ಟ್ಗೆ ಅವರು ಈ ರೀತಿ ಸರ್ವ್ ಮಾಡ್ತಾಯಿದ್ದಾರೆ, ಒಂದು ಎಂಟಿ ಬೌಲ್ ವಿತ್ ಸ್ಪೂನ್. ಆ್ಯಂಡ್ ಯೂಶ್ವಲಿ ನಾರ್ಮಲ್ ಸ್ಪೂನ್ ಕೊಡ್ತಾರೆ, ಆ್ಯಂಡ್ ಇಲ್ಲಿ ಈ ಥರ ಒಂದು ಸ್ಪೂನ್ ಕೊಟ್ಟಿದ್ದಾರೆ, ಜೊತೆಗೆ ಬಿಸ್ಲರಿ ವಾಟರ್ ಬಾಟಲ್. ಸೊ ಈ ರೀತಿ ಒಂದಾದ್ಮೇಲೆ ಒಂದು ಏನು ಅವರು ಇಡ್ತಾಯಿದ್ರು. ಆ್ಯಂಡ್ ಈ ಬೌಲಲ್ಲಿ ಫಸ್ಟ್ಗೆ ನೀವು ನೋಡ್ತಾ ಇದ್ದೀರಾ ಸೂಪ್. ಸೊ ಸೂಪ್ ಅಂತೂ ತುಂಬ ಮೈಲ್ಡಾಗಿತ್ತು. ಸೊ ಟೇಸ್ಟ್ ನೋಡೋದಾದರೆ ತುಂಬ ಮೈಲ್ಡಾಗಿತ್ತು. ಸೊ ಆ್ಯಂಡ್ ತುಂಬ ಸ್ಪೈಸಿನೆಸ್ ಆಗಲಿ, ತುಂಬ ಉಪ್ಪು ಒಂದೊಂದು ಕಡೆ ಫುಡ್ಡೇ ಹಾಳು ಮಾಡಿಬಿಡ್ತಾರೆ. ತುಂಬ ಫುಡ್ ಚೆನ್ನಾಗಿದ್ದಷ್ಟು ಏನು ಖುಷಿ ಆಗುತ್ತೆ. ಎಷ್ಟೊಂದು ಐಟಮ್ಸ್ ಹಾಕಿ ಫುಡ್ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಅಲ್ಟಿಮೇಟ್ಲಿ ನೋ ಯೂಸ್. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ತುಂಬ ಮೈಲ್ಡಾಗಿತ್ತು, ಹೆವಿ ಇಲ್ಲ ಸೂಪಲ್ಲಿ. ಉಪ್ಪು ಖಾರ ಮಸಾಲ ಏನು ಹಾಕಬೇಕಿತ್ತು ಅದು ಪರ್ಫೆಕ್ಟಾಗಿತ್ತು, ತುಂಬ ಹೆವಿ ಎಲ್ಲ ಆ ಥರ ಇರಲಿಲ್ಲ. ಆ್ಯಂಡ್ ಇಲ್ಲಿ ನೋಡೋದಾದರೆ ಉಪ್ಪಿನಕಾಯಿ ಆ್ಯಂಡ್ ಪಲ್ಯ ಹಾಕಿದ್ದಾರೆ. ಸೊ ಪಲ್ಯ ನಾರ್ಮಲಾಗಿ ಕಾರ್ನ್ ಆಗಿರ್ಬೋದು, ಹೆಸರುಬೇಳೆ ಆಗಿರ್ಬೋದು, ಆ ಥರದ್ದು ಹಾಕಿರ್ತಾರೆ. ಇಲ್ಲಿ ಬೇರೆ ಥರ ಇತ್ತು. ಸೊ ಆ್ಯಂಡ್ ಇಲ್ಲಿ ಬಾಸ್ಕೆಟ್ ಚಾಟ್ ಕೊಟ್ಟಿದ್ದಾರೆ. ಸೊ ಈ ಬಾಸ್ಕೆಟ್ ಚಾಟಲ್ಲಿ ನೀವು ನೋಡ್ತಾ ಇದ್ದೀರಾ, ಬಾಸ್ಕೆಟ್ ರೂಪದಲ್ಲಿ ಆ ಒಂದು ಶೇಪಲ್ಲಿ ಒಳಗಡೆ ಸ್ಟಫಿಂಗ್ ಮಾಡಿದ್ದಾರೆ. ಸೊ ಇದು ಕಾಮನಾಗಿ ನೀವು ನೋಡಿರ್ತೀರ ಎಲ್ಲ ಕಡೆನೂ. ಸೊ ಬಾಸ್ಕೆಟ್ ಚಾಟ್ನ ಇಲ್ಲಿ ಯೂಶ್ವಲಿ ಪಾನಿಪುರಿ ಸ್ಟಾಲ್ಸಲ್ಲಿ ಇಡ್ತಾರೆ, ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ 2 ಟೈಪ್ಸ್ ಆಫ್ ಸ್ವೀಟ್ಸ್ ಇತ್ತು. ಒಂದು ನಾರ್ಮಲ್ ಸ್ವೀಟ್, ಇನ್ನೊಂದು ಏನು ಕುಂಬಳಕಾಯ್ದು ಆ ಕಡೆ ಈ ಕಡೆ ಮಾಡಿ ಸ್ಟಫ್ ಮಾಡಿರೋದು, ಅಲ್ಲಿ ಆರೆಂಜ್ ಕಲರ್ ಕಾಣಿಸ್ತಿತ್ತಲ್ಲ ಅದು. ಆ್ಯಂಡ್ ಇದು ಪನ್ನೀರ್ ಟಿಕ್ಕಾ ಮತ್ತು ಪೈನಾಪಲ್ ಟಿಕ್ಕಾ. ಸೊ ಪನ್ನೀರ್, ಕ್ಯಾಪ್ಸಿಕಮ್ ಮತ್ತು ಪೈನಾಪಲ್ನ ಸ್ಟಫ್ ಮಾಡಿ ಟಿಕ್ಕಾ ಇದು ಶೇಪಲ್ಲಿ ಒಂದು ಸ್ಟಿಕ್ಕಲ್ಲಿ ಹಾಕ್ಕೊಟ್ಟಿರೋದು. ಇದು ನಿಮಗೆ ಕಾಮನಾಗಿ ಗೊತ್ತಿರುತ್ತೆ. ಸ್ಟಾರ್ಟರಲ್ಲಿ ಇದು ಪನ್ನೀರ್ ಪೈನಾಪಲ್ ಸ್ಟಾರ್ಟರ್ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇಟ್ ವಾಸ್ ಆ್ಯಕ್ಚುಲಿ ನೈಸ್. ಆ್ಯಂಡ್ ಆಲ್ಸೋ ಇಲ್ಲಿ ಕುಂಬಳಕಾಯಿದು ಆರೆಂಜ್ ಕಲರ್ ನೋಡ್ತಿದ್ದೀರಲ್ಲ, ಅದು ಬಂದುಬಿಟ್ಟು ಪಂಪ್ಕಿನ್ ಅಥವಾ ಕುಂಬಳಕಾಯಿ ಏನು ಹೇಳ್ತೀವಿ ಅದರದೊಂದು ಸ್ವೀಟು. ಇದು ತುಂಬ ಟ್ರೆಂಡಿಂಗ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಕುಂಬಳಕಾಯಿ ಮಧ್ಯಗಡೆ ಒಂದು ಸ್ವೀಟ್ ಇಟ್ಟು ಅದರಲ್ಲಿ ಸ್ಟಫ್ ಮಾಡಿರೋದು. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಇದು ಮೈಲ್ಡಾಗಿರುತ್ತೆ, ಹೆವಿ ಇರಲ್ಲ. ಆ್ಯಂಡ್ ಇದು ಚೆನ್ನಾಗಿರುತ್ತೆ. ನೀವು ನಿಮ್ಮ ವೆಡ್ಡಿಂಗ್ಸಲ್ಲಿ ಬೇಕಿದ್ರೆ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಹಪ್ಪಳ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ಕಾಮನ್. ಆ್ಯಂಡ್ ಸೊ ಟೇಸ್ಟ್ ವೈಸ್ ಹೇಳೋದಾದರೆ ಚೆನ್ನಾಗಿತ್ತು. ಇಷ್ಟೊತ್ತು ಸೂಪ್ ಆಗಿರ್ಬೋದು, ಅಥವಾ ಈ ಪನ್ನೀರ್ ಟಿಕ್ಕಾ ಪೈನಾಪಲ್ ಟಿಕ್ಕಾ ಆಗಿರ್ಬೋದು, ಅಥವಾ ಕುಂಬಳಕಾಯ್ದು ಅದೇನು ಸ್ವೀಟ್ ಕೊಟ್ಟಿದ್ದಾರೆ ಅದು ಚೆನ್ನಾಗಿತ್ತು. ಇನ್ನೊಂದು ಸ್ವೀಟ್ ನೀವು ನಾರ್ಮಲಾಗಿ ಬೇಕರಿಯಲ್ಲಿ ನೋಡಿರ್ತೀರ, ದಟ್ ಈಸ್ ಕಾಮನ್ ಸ್ವೀಟ್. ಅದರಲ್ಲೇನು ಅಷ್ಟೊಂದು ಸ್ಪೆಷಾಲಿಟಿ ಏನಿಲ್ಲ, ಅದೂ ಟೇಸ್ಟ್ ಚೆನ್ನಾಗಿತ್ತು. ಎಸ್ಪೆಷಲಿ ಪನ್ನೀರ್ ಟಿಕ್ಕಾನಲ್ಲಿ ಅವ್ರು ಪೈನಾಪಲ್ ಆ್ಯಡ್ ಮಾಡಿರೋದ್ರಿಂದ ಒಂದು ಟ್ಯಾಂಗಿನೆಸ್ ಬಂದಿತ್ತು, ಅದು ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ರೋಟಿ ಕೊಟ್ಟಿದ್ದಾರೆ. ಸೊ ರೋಟಿ ಅಥವಾ ಫುಲ್ಕಾ ಟೈಪ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಅವರು ಒಂದು ಏನು ವೆಜ್ ಕುರ್ಮಾ ಕೊಟ್ಟಿದ್ದಾರೆ. ಸೊ ಅದನ್ನು ಟೇಸ್ಟ್ ನೋಡೋಣ. ಅದಕ್ಕೂ ಮುಂಚೆ ಇಲ್ಲೊಂದು ಸ್ಟಾರ್ಟರ್ ಕೊಟ್ಟಿದ್ದಾರೆ, ಬೇಬಿ ಕಾರ್ನ್ ಸ್ಟಿಕ್. ಇದೇನು ಕೊಟ್ಟಿದ್ರೆ ಬೇಬಿ ಕಾರ್ನು, ಅದಕ್ಕೆ ಸ್ಪೈಸಿ ರೆಡ್ನೆಸ್ ಮಸಾಲ ಆ್ಯಡ್ ಮಾಡಿದ್ದಾರೆ, ಚಿಲ್ಲಿದು ಆ್ಯಡ್ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಚೀಸ್ ಥರ ಉದುರಿಸಿ ಕೊಟ್ಟಿದ್ದಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಸ್ಪೈಸಿನೆಸ್ ಬಂದಿದೆ. ಅದೇನು ಆ್ಯಡ್ ಮಾಡಿದ್ದಾರೆ ಮೇಲ್ಗಡೆಯಿಂದ ಸ್ಪೈಸಿನೆಸ್ ಬಂದಿದೆ. ಸೊ ನೆಕ್ಸ್ಟ್ ಈಗ ಫುಲ್ಕಾ ಟೇಸ್ಟ್ ಮಾಡೋದಾದರೆ, ಫುಲ್ಕಾ ಎಷ್ಟೇ ಚೆನ್ನಾಗಿರೋ ಅಥವಾ ರೋಟಿ ಎಷ್ಟೇ ಚೆನ್ನಾಗಿದ್ರು ಸೈಡಲ್ಲಿ ಹಾಕೋ ಕುರ್ಮಾ ಮೇಲೆ ರುಚಿ ಬರುತ್ತೆ, ಜಾಸ್ತಿ ಆಗೋದು ಕಡಿಮೆ ಆಗೋದು. ಸೊ ಕುರ್ಮಾ ತುಂಬ ಚೆನ್ನಾಗಿತ್ತು. ಅವರೇನು ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ದಾರೆ, ಮೈಲ್ಡಾಗಿತ್ತು ಟೇಸ್ಟು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನು ಯೂನಿಕ್ನೆಸ್ ಅಂತಂದರೆ, ಯೂನಿಕಾಗಿ ಅನಿಸಿದ್ದು ಇದು ರಸ್ಮಲೈ. ಇದೇನು ಕೊಟ್ಟಿದ್ದಾರೆ, ಇದೊಂದು ಬೋಟ್ ಶೇಪಲ್ಲಿ ಮಣ್ಣಿನಿಂದ ಮಾಡಿರೋ ಒಂದು ಇದರಲ್ಲಿ ಬೋಟ್ ಶೇಪಲ್ಲಿ ಅದರೊಳಗಡೆ ರಸ್ಮಲೈ ಹಾಕ್ಕೊಟ್ಟಿರೋದು. ಸೊ ದಿಸ್ ಇಸ್ ಸೋ ಯೂನಿಕ್. ನಾರ್ಮಲ್ ಮದುವೆಗಿಂತ ಕೆಲವೊಂದು ಮದುವೆಗಳಲ್ಲಿ ಈ ರೀತಿ ವಿಭಿನ್ನವಾಗಿ ಪ್ರೆಸೆಂಟ್ ಮಾಡೋದು. ಸೊ ರಸ್ಮಲೈ ಕಪ್ಪಲ್ಲಿ ಕೊಟ್ಟರು ಅದೇ, ಇದ್ರಲ್ಲಿ ಕೊಟ್ಟರು ಅದೇ, ಜಸ್ಟ್ ಪ್ರೆಸೆಂಟ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಮೇಲ್ಗಡೆ ಅದು ಯೂನಿಕ್ನೆಸ್ ನಮಗೆ ಕಾಣಿಸುತ್ತೆ. ಸೊ ಈಗ ಟ್ರೆಂಡಿಂಗ್ ಕಾಮನಾಗಿ ನೋಡಿರ್ತೀರ, ಕೆಲವೊಂದು ಮದುವೆಗಳಲ್ಲಿ ಈ ಥರ ಕೊಟ್ಟಿರ್ತಾರೆ. ದಿಸ್ ಇಸ್ ಸೊ ಪ್ರೆಸೆಂಟೇಬಲ್ ಆಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಇದೊಂದು ಇಷ್ಟ ಆಗಿದ್ದು. ಸೊ ಬೋಟ್ ಶೇಪಲ್ಲಿ ರಸ್ಮಲೈ ಕೊಟ್ಟಿರೋದು. ಸೊ ರಸ್ಮಲೈ ಇದು ಮ್ಯಾಂಗೋ ರಸ್ಮಲೈ. ಯೂಶ್ವಲಾಗಿ ನೀವು ಮಿಲ್ಕ್ದು ವೈಟ್ ಕಲರ್ ನೋಡಿರ್ತೀರ, ಇದು ಮ್ಯಾಂಗೋ ರಸ್ಮಲೈ ಆಗಿರೋದ್ರಿಂದ ಅವರೊಂದು ಫ್ಲೇವರ್ ಆ್ಯಡ್ ಮಾಡಿದ್ದಾರೆ ಮ್ಯಾಂಗೋದು. ಸೊ ಕಲರ್ ಅದಕ್ಕೆ ಯೆಲ್ಲೋ ಕಲರ್, ಸಿನ್ಸ್ ಇಟ್ಸ್ ಮ್ಯಾಂಗೋ ರಸ್ಮಲೈ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ದಿಸ್ ಈಸ್ ನೈಸ್, ಟೇಸ್ಟ್ ತುಂಬ ಚೆನ್ನಾಗಿತ್ತು ಮ್ಯಾಂಗೋ ರಸ್ಮಲೈ.
ಸೊ ನೆಕ್ಸ್ಟ್ಗೆ ಇವರು ಏನು ಮಸಾಲ ದೋಸೆ ಕೊಟ್ಟಿದ್ದಾರೆ. ಸೊ ಮಸಾಲ ದೋಸೆ ಹೇಳೋದಾದರೆ ತುಂಬ ಕಲರ್ ಗ್ರೇಟ್, ತುಂಬ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಿದ್ದು. ಯೂಶ್ವಲಿ ಯಾವಾಗೋ ಮಾಡಿಟ್ಟು ಆರಿರೋದಲ್ಲ, ಆಗ್ತಾನೆ ಲೈವ್ ಕೌಂಟ್ರಿಂದ ಏನು ಮಾಡಿರ್ತಾರೆ ತಂದಿಲ್ಲಿ ಕೊಟ್ಟಿದ್ದಾರೆ. ಸೊ ಬಿಸಿ ಇತ್ತು. ಸೊ ತುಂಬ ಆಲೂ ಅಷ್ಟೇ ಸ್ಟಫು ಒಳಗಡೆ ತುಂಬ ಲೈಟಾಗಿತ್ತು ಆ್ಯಂಡ್ ಚಟ್ನಿಯೂ ಅಷ್ಟೇ ಗಟ್ಟಿ ಚಟ್ನಿ. ಸೊ ತುಂಬ ಚೆನ್ನಾಗಿತ್ತು ಮಸಾಲ ದೋಸೆ, ತುಂಬ ಕ್ರಿಸ್ಪಿಯಾಗಿತ್ತು. ಆ್ಯಂಡ್ ಮಾಡಿ 2 ಅವರ್ 3 ಅವರ್ ಆಗೋದ್ರೆ ತುಂಬ ಆರೋಗಿರುತ್ತೆ, ಚೆನ್ನಾಗಿರಲ್ಲ ದೋಸೆಸು. ಇದು ಫ್ರೆಶ್ಶಾಗಿ ಅವಾಗ ತಾನೇ ಮಾಡಿ ತಂದಿರೋದು. ಸೊ ಆ ಗಟ್ಟಿ ಚಟ್ನಿಗೆ ಆ್ಯಂಡ್ ಆಲೂ ಪಲ್ಯಕ್ಕೆ ಮಸಾಲ ದೋಸೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಉಪ್ಪು ಖಾರ ಅದೇನು ಚಟ್ನಿನಲ್ಲಿ ಆಗಲಿ ಅಥವಾ ಆಲೂ ಪಲ್ಯನಲ್ಲಾಗಲಿ ತುಂಬ ಚೆನ್ನಾಗಿತ್ತು. ಮಸಾಲ ದೋಸೆ ತುಂಬ ಕ್ರಿಸ್ಪಿಯಾಗಿತ್ತು. ಸಮ್ಟೈಮ್ಸ್ ಏನು ಕಾಂಬಿನೇಷನ್ಸ್ ಇಡ್ಲಿನೂ ಹಾಕ್ತಾರೆ ಕೆಲವೊಂದು ಕಡೆ. ಸೊ ಮಸಾಲ ದೋಸೆ ಆದಮೇಲೆ ಇನ್ನೂ ಯುನೀಕ್ ಅನಿಸಿದ್ದು ಈ ರೀತಿ ಒಂದು ಕ್ಯೂಟಾಗಿರೋ ಬಕೆಟ್ ಶೇಪ್ನಲ್ಲಿರೋ ಅಂಥ ಒಂದು ಸ್ಟೀಲ್ ಬಕೆಟಲ್ಲಿ, ಮಿನಿ ಸ್ಟೀಲ್ ಬಕೆಟಲ್ಲಿ ಅವರು ಈ ರೀತಿ ವೆಜ್ ಬಿರಿಯಾನಿನ ಕೊಟ್ಟಿದ್ದು. ಸೊ ದಿಸ್ ಲುಕ್ಸ್ ಸೋ ಗ್ರೇಟ್ ಆ್ಯಂಡ್ ಕ್ಯೂಟ್ ಅಂತ ಹೇಳ್ಬೋದು. ಸೊ ಈ ಒಂದು ಶೇಪಲ್ಲಿ ಕೊಟ್ಟಿರ್ತಾರೆ, ಮಿನಿ ಸ್ಟೀಲ್ ಬಕೆಟಲ್ಲಿ ಕೊಟ್ಟಿರೋದು. ಸೊ ವೆಜ್ ಬಿರಿಯಾನಿನ ಈ ರೀತಿ ಡಿಫ್ರೆಂಟಾಗಿ ಸರ್ವ್ ಮಾಡಿದಾಗ ಯುನೀಕ್ ಅನಿಸುತ್ತೆ ಎಷ್ಟೊಂದು ಜನಕ್ಕೆ. ಕಾಮನಾಗಿ ಹಾಗೆ ಬಡಿಸಿ ಹಾಗೆ ಹೋದಾಗ ಸೇಮೇ, ಬಟ್ ಸ್ಟಿಲ್ ಆ ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ತುಂಬ ರಿಚ್ನೆಸ್ ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ಕ್ಯೂಟ್ ಅನಿಸುತ್ತೆ. ಸೊ ಇದು ವೆಜ್ ಬಿರಿಯಾನಿ ನೋಡ್ತಾ ಇದ್ದೀರಾ, ಕ್ಯಾರೆಟ್ ಬೀನ್ಸ್ ಅದೆಲ್ಲ ಹಾಕಿ ವೆಜ್ ಬಿರಿಯಾನಿ ಕೊಟ್ಟಿದ್ದಾರೆ. ಅದಕ್ಕೆ ರಾಯ್ತಾ ಕೊಟ್ಟಿದ್ದಾರೆ, ಸೈಡಲ್ಲಿ ರಾಯ್ತಾ ಹಾಕಿದ್ದಾರೆ ಕರ್ಡ್ದು. ಸೊ ಅದ್ರ ಜೊತೆ ತಿನ್ನೋದಾದರೆ ನೀವು ಅದರ ಜೊತೆ ಆದರೂ ತಿನ್ಬೋದು, ಅಥವಾ ದೋಸೆ ಕೊಟ್ಟಿದ್ದಂಥ ಚಟ್ನಿ ಏನು ಉಳಿದಿತ್ತು ನಾನು ಅದ್ರ ಜೊತೆನೇ ತಿಂತಾಯಿದ್ದೆ. ಸೊ ಅಥವಾ ಕುರ್ಮಾ ಏನು ಫುಲ್ಕಕ್ಕೆ ಹಾಕಿದ್ರು, ಕುರ್ಮಾ ವೆಜ್ ಕುರ್ಮಾ ಜೊತೆ ತಿಂದ್ರೂ ನೀವು ರಾಯ್ತಾ ಜೊತೆ ತಿಂದಾಗ ಒಂದು ಟೇಸ್ಟ್ ಅನಿಸುತ್ತೆ, ಚಟ್ನಿ ಜೊತೆ ತಿನ್ನಿಸಿದಾಗ ಒಂದು ಟೇಸ್ಟ್ ಬರುತ್ತೆ, ವೆಜ್ ಕುರ್ಮಾ ಜೊತೆ ವೆಜ್ ಬಿರಿಯಾನಿ ತಿಂದಾಗ ಒಂದು ಟೇಸ್ಟ್ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದರ ಜೊತೆ ತಿನ್ಬೋದು. ಸೊ ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಸಿಂಪಲ್ ಆ್ಯಂಡ್ ನೀಟ್, ನಾಟ್ ಹೆವಿ ಮೆಸಲ್ ಎಲ್ಲ ಇರಲಿಲ್ಲ, ತುಂಬ ಲೈಟಾಗಿತ್ತು. ಸೊ ವೆಜ್ ಬಿರಿಯಾನಿ ನನಗೆ ಚಟ್ನಿ ಜೊತೆ ಇಷ್ಟ ಆಗಿ ಚಟ್ನಿ ಜೊತೆ ತಿಂತಾಯಿದ್ದೆ. ಸಮ್ಟೈಮ್ಸ್ ಆವಾಗವಾಗ ವೆಜ್ ಕುರ್ಮಾ ಏನು ಉಳ್ಳಿತ್ತು ಅದ್ರ ಜೊತೆ ನಾನು ಟೇಸ್ಟ್ ಮಾಡ್ತಾಯಿದ್ದೆ, ಚೆನ್ನಾಗಿತ್ತು. ಸೊ ಯಾಕಂದರೆ ಮೇಯ್ನ್ ಏನು ಪಲಾವ್ ರೀತಿ ಅನಿಸ್ಬೇಕಂತಂದರೆ ನೀವು ರಾಯ್ತಾ ಜೊತೆ ತಿನ್ನಬೇಕು. ವೆಜ್ ಬಿರಿಯಾನಿ ಟೇಸ್ಟ್ ಅದು ಬರಬೇಕು ಅನಿಸಿದ್ರೆ ನೀವು ವೆಜ್ ಕುರ್ಮಾ ಆ ರೀತಿ ಒಂದು ಗ್ರೇವಿ ಜೊತೆ ತಿಂದಾಗ ನಿಮಗೆ ಟೇಸ್ಟ್ ಡಿಫರ್ ಆಗುತ್ತೆ. ಆ್ಯಂಡ್ ಏನು ಸ್ಪೂನ್ ಕೊಟ್ಟಿದ್ರು ಅದರಲ್ಲಿ ತಿಂತಾಯಿದ್ವಿ, ಅಥವಾ ಬಿಕಾಸ್ ಯುನಿಕ್ಕಾಗಿ ಈ ಸ್ಪೂನ್ಸ್ ಕೊಡಲ್ಲ, ಪ್ಲಾಸ್ಟಿಕ್ ಸ್ಪೂನ್ಸ್ ಕೊಡ್ತಾರೆ, ಇಲ್ಲಿ ಈ ಸ್ಪೂನ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಒನ್ ಆಫ್ ದ ಡಿಫ್ರೆಂಟ್ ಅನಿಸಿದ್ದು. ಸೊ ಇದಾದಮೇಲೆ ಲಾಸ್ಟಿಗೆ ವೈಟ್ ರೈಸ್ ಕೊಡೋದಕ್ಕೂ ಮುಂಚೆನೇ ತಾಂಬೂಲ ಕೊಟ್ಟರು, ನೋಡ್ತಾ ಇದ್ದೀರಾ ತಾಂಬೂಲ. ಸೊ ಒಂದು ತಾಂಬೂಲ ಕೊಟ್ಟರು. ಇದಾದಮೇಲೆ ಲಾಸ್ಟ್ಗೆ ನಮಗೆ ವೈಟ್ ರೈಸ್ ಮತ್ತು ಅದಕ್ಕೆ ಕರ್ಡ್ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ರಸಮ್ ಅದೆಲ್ಲನೂ ಬಡಿಸಿದ್ರು. ಅನ್ನ ಮೊಸರು ಅಥವಾ ವೈಟ್ ರೈಸ್, ಅದಕ್ಕೆ ರಸಮ್ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಷ್ಟು ಏನು ಟೇಸ್ಟ್ ವೈಸ್ ಹೇಳಬೇಕಂದ್ರೆ ನೀಟ್ ಆ್ಯಂಡ್ ಕ್ಲೀನ್, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ತುಂಬ ಹೆವಿ ಇರಲಿಲ್ಲ, ಲೈಟಾಗಿತ್ತು ಫುಡ್ಡು. ಸೊ ಲಾಸ್ಟ್ಗೆ ನಾವು ಐಸ್ ಕ್ರೀಮ್ ಕೌಂಟರ್ ಅಲ್ಲಿಗೆ ಹೋಗಿದ್ದು. ಐಸ್ ಕ್ರೀಮು ಅಷ್ಟೇ, ಇಲ್ಲಿ ನಾರ್ಮಲ್ ಐಸ್ ಕ್ರೀಮ್ ರೆಡಿ ಇರೋದು ಕೊಡೋದಕ್ಕಿಂತ ಲೈವ್ ಆಗಿ ಈ ರೀತಿ ಮಾಡಿ ಕೊಡ್ತಾಯಿದ್ರು. ಸೊ ಅದರಿಂದ ಕ್ಯೂ ತುಂಬಾ ಬಿಲ್ಡ್ ಆಗಿತ್ತು. ಸೊ ಲೈವ್ ಕೌಂಟರಿಂದ ಐಸ್ ಕ್ರೀಮ್ ತೊಗೊಂಡು, ಅದು ಅಷ್ಟೇ ಡಿಫ್ರೆಂಟ್ ಫ್ಲೇವರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫ್ರೂಟ್ ಸ್ಟಾಲ್ಸ್ ಆ್ಯಂಡ್ ಕ್ಯೂ ನೋಡಿ, ಲೈವ್ ಕೌಂಟರ್ ಆವಾಗ ಮಾಡಿ ಡಿಲೇ ಆಗ್ತಿತ್ತಲ್ಲ, ಸೊ ಅದರಿಂದ ಕ್ಯೂ ಜಾಸ್ತಿ ಆಗೋಗಿತ್ತು. ಆ್ಯಂಡ್ ಫ್ರೂಟ್ ಬೌಲ್ ಅದಕ್ಕೂ ಅಷ್ಟೇ ಕ್ಯೂ ಜಾಸ್ತಿ ಇತ್ತು. ಸೊ ನಾವು ಐಸ್ ಕ್ರೀಮ್ ತಗೊಂಡು ನೆಕ್ಸ್ಟು ಫ್ರೂಟ್ ಬಾಲ್ಸ್ ತಿಂದ್ವಿ. ಲಾಸ್ಟಲ್ಲಿ ಬೀಡಾ ಕೌಂಟರ್ ಅದು ಸಹ ಇತ್ತು. ಸೊ ಬೀಡಾ ಕೌಂಟರ್ ನೋಡಿದ್ರಲ್ಲ, ಇದು ಕಾಮನಾಗಿ ನೀವು ನೋಡಿರ್ತೀರ. ಸೊ ಇಷ್ಟ ಆಗಿತ್ತು. ಅದಾದಮೇಲೆ ನಾವು ಮನೆಗೆ ರಿಟರ್ನ್ ಆಗಿದ್ದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಫುಡ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.